ಮಹಿಳಾ ಸಾಹಿತ್ಯದ ಅಧ್ಯಯನಕ್ಕೆ ಸಂಬಂಧಿಸಿದ 51ನೇ ಅಧಿವೇಶನ ಇದಾಗಿದೆ. ಈ ಅಧಿವೇಶನದಲ್ಲಿ ಉಪಶೀರ್ಷಿಕೆಯಾಗಿ ಮುಸ್ಲಿಂ ಮಹಿಳಾ ಸಂವೇದನೆಯನ್ನು ಗುರುತಿಸೋಣ. ಮುಸ್ಲಿಂ ಮಹಿಳಾ ಸಂವೇದನೆಯ ಹಿನ್ನೆಲೆಯಲ್ಲಿ ಬಾನು ಮುಷ್ತಾಕ್ ಅವರ ಸಾವು ಕಥೆಯ ಬಗೆಗೆ ಮಾಹಿತಿ ಪಡೆಯೋಣ. ಈ ಹಿಂದಿನ ಅಧಿವೇಶನದಲ್ಲಿ ಬಾನು ಮುಷ್ತಾಕ್ ಅವರ ಬದುಕು ಮತ್ತು ಬರಹವನ್ನು ಕುರಿತು ಮಾಹಿತಿಯನ್ನು ಪಡೆಯಲಾಗಿತ್ತು ಹಾಗೂ ಅವರು ಬರೆದಂತಹ ಸಾವು ಕಥೆಯ ವಸ್ತುವನ್ನು ಕುರಿತು ಚರ್ಚಿಸಲಾಗಿತ್ತು. ಇಂದಿನ ಅಧಿವೇಶನದಲ್ಲಿ ಸಾವು ಕಥೆಯ ವಿಶ್ಲೇಷಣೆಯನ್ನು ಮಾಡೋಣ ಹಾಗೂ ಈ ಕಥೆಗೆ ಪೂರಕ ಓದಿನ ಸಾಮಗ್ರಿಯ ಮಾಹಿತಿಯನ್ನು ಪಡೆಯೋಣ. ಸಾವು ಕಥೆಯ ವಿಶ್ಲೇಷಣೆ. ಕಥೆಯ ಕೇಂದ್ರ ಹಾಗೂ ಕಥೆಯ ನಾಯಕಿ ಸಭಾ ಸತ್ತು ಹೋದ ಅಪ್ಪನ ನೆನಪಿನಲ್ಲಿ ಸಾವಿನ ಕಡೆಗೆ ಮುಖ ಮಾಡಿದ್ದಾಳೆ. ವಾಸ್ತವದ ಬದುಕು ಅವಳಿಗೆ ಬೇಡವಾಗಿದೆ. ಅಪ್ಪನ ಸಾವಿನ ಸೆಳೆತ ಕಳೆದ 10 ವರ್ಷಗಳದ್ದು. ಅಪ್ಪ ಸತ್ತಾಗಿನಿಂದನೂ ವಾಸ್ತವದ ಜೀವನವನ್ನು ಆಕೆ ಕಂಡೇ ಇಲ್ಲ. ತನ್ನ ಬದುಕಿನ ಸಮಸ್ತ ಸಂಗತಿಗಳ ಭಾಗವಾಗಿದ್ದ ಅಪ್ಪನ ಶೂನ್ಯತೆಯನ್ನು ಯಾರಿಂದಲೂ ತುಂಬಿಕೊಳ್ಳಲಾಗದು ಅನ್ನುವಂತಹ ಖಿನ್ನತೆಗೆ ಸಭಾ ಒಳಗಾಗಿದ್ದಾಳೆ. ಸತ್ತವರ ಹಿಂದೆ ಯಾರೂ ಸಾಯೋದಿಲ್ಲ. ಸಾವಿಗಿಂತ ಬದುಕು ಮುಖ್ಯ. ಹುಟ್ಟನ್ನು ಆನಂದದಿಂದ ಸ್ವೀಕರಿಸುವಂತಹ ಜನ ಸಾವನ್ನು ಕೂಡ ಸಹಜವಾಗಿ ಭಾವಿಸಬೇಕು ಅನ್ನುವಂಥ ಅರಿವನ್ನು ಅಪ್ಪನಿಂದಾನೇ ತಿಳಿದಿದ್ದಾಳೆ. ಸಭಾ ಅಪ್ಪನ ಹಿಂದೆ ಈ ವಿಷಯ ತಿಳಿದಿದ್ದು ಕೂಡ ಅಪ್ಪನ ಹಿಂದೆನೇ ಹೊರಡೋದಕ್ಕೆ ಸಿದ್ಧವಾಗಿ ಮಾನಸಿಕವಾಗಿ ಸಿದ್ಧಳಾಗಿರುವಂಥದ್ದು ವಿಪರ್ಯಾಸ. ಬದುಕೇ ಎಲ್ಲಕ್ಕಿಂತ ದೊಡ್ಡದು ಅನ್ನುವಂತಹ ಪ್ರಜ್ಞೆಗೆ ಅವಳ ಕೈಲಿ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಸಬೇಕು, ಇದ್ದು ಜಯಿಸಬೇಕು ಅನ್ನುವಂತಹ ತುಡಿತ ಇಲ್ಲದೇ ಇರುವ ಹಾಗೆ ಶೂನ್ಯ ಮನಸ್ಥಿತಿಯಿಂದ ಮಗನೊಂದಿಗೆ ಬೆಂಗಳೂರಿಗೆ ಪ್ರಯಾಣಕ್ಕೆ ಸಿದ್ಧವಾಗಿದ್ದಾಳೆ. ಇಡೀ ಕತೆ ಸಾಗೋದು ಪ್ರಯಾಣದ ನಡುವೆ. ಬದುಕಿನ ಪ್ರಯಾಣ ಮತ್ತು ಸಾವಿನ ಪ್ರಯಾಣ ಎರಡನ್ನ ಅನ್ವಯಿಸುವಂತಹ ಪ್ರಯಾಣ ಅದು. ಬದುಕನ್ನು ಪ್ರಯಾಣಕ್ಕೆ ಅನ್ವಯಿಸುವಂತಹ ಸಂಗತಿ ಕಥೆಯಲ್ಲಿ ಬಹಳ ಮುಖ್ಯವಾಗಿ ಕಾಣ್ತದೆ. ಕನಸಿನಿಂದ ಎಚ್ಚೆತ್ತಂತಹ ಸಭಾ ಮಗನ ಜೊತೆಗೆ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗ್ತಾಳೆ. ಹಾಗೆ ಪ್ರಯಾಣಿಸುವ ಸನ್ನಿವೇಶ ಇದೆಯಲ್ಲ, ಅದು ಜವಾಬ್ದಾರಿಯನ್ನು, ನಮ್ಮ ಬದುಕಿನ ಕರ್ತವ್ಯವನ್ನು ಎಚ್ಚರಿಸಿದ ಭಾಗವಾಗಿ ನಿರೂಪಣೆಗೊಂಡಿದೆ. ತಾಯಿ ಮತ್ತು ಮಗನ ಈ ಪಯಣ ಸಾಮಾನ್ಯವಾದ ಪಯಣ ಅಲ್ಲ. ಬದುಕಿನ ಮುಂದಿನ ಪ್ರಯಾಣದ ಸೂಚನೆಯನ್ನು ಅದು ಸೂಚ್ಯವಾಗಿ ಹೇಳ್ತಾ ಇರೋದನ್ನು ನಾವು ಗಮನಿಸ್ಬೋದು. ಬದುಕಿನ ಪಯಣ ಮತ್ತು ಸಾವಿನ ಪಯಣ ಎರಡನ್ನೂ ಪ್ರತಿನಿಧಿಸುವಂತಹ ಈ ಪಯಣ ಇದೆಯಲ್ಲ, ಇದು ಆಯ್ಕೆಯನ್ನು ನಮ್ಮ ಮುಂದೆ ತೆರೆದಿರ್ತವೆ. ಸಭಾ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದು ಅವಳ ಆಯ್ಕೆ ಆಗಬೇಕು ಅನ್ನುವಂತಹ ಆಯ್ಕೆಯನ್ನು ಸಭಾಳ ಮುಂದೆ ತೆರೆದಿರುತ್ತೆ. ಬದುಕು ಬಂದ ಹಾಗೆ ಸ್ವೀಕಾರ ಆಗಬೇಕು ಅನ್ನುವಂತಹ ವಿವೇಕವನ್ನು ಅದೇ ಸಂದರ್ಭದಲ್ಲಿ ಹೇಳ್ಕೊಡ್ತಾ ಹೋಗುತ್ತೆ. ವಾಸ್ತವವಾಗಿ ಅವಳ ಅಪ್ಪ ಹೇಳ್ಕೊಟ್ಟಂತಹ ಪಾಠ ಏನಪ್ಪ ಅಂತ ಹೇಳಿದ್ರೆ, ಬದುಕಿನ ಬಗೆಗೆ, ಬದುಕು ಅನ್ನೋದು ಅಳತೆಗೆ ತಕ್ಕ ಹಾಗೆ ಕತ್ತರಿಸಿ ಒಲೆದು ಹಾಕಿಕೊಳ್ಳುವಂತಹ ಬಟ್ಟೆ ಅಲ್ಲ. ಬದುಕು ಬಟ್ಟೆಯ ಹಾಗೆ ಅಲ್ಲ. ನಮಗೆ ಹೇಗೆ ಬೇಕೋ ಹಾಗೆ ಅದರ ರೂಪವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅವಳ ತಂದೆ ಹೇಳ್ಕೊಟ್ಟಿದ್ದಾರೆ. ನಿಜಕ್ಕೂ ಇದು ಬದುಕಿಗೆ, ಬದುಕಿನ ರೀತಿಗೆ ಸಮರ್ಥವಾದ ಹೋಲಿಕೆಯಾಗಿ ನಮಗೆ ಕಥೆಯಲ್ಲಿ ಕಾಣ್ತಾ ಹೋಗೋದನ್ನು ನಾವು ಗಮನಿಸಬಹುದು. ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣ ಮತ್ತು ನಾವೇ ಉತ್ತರವು ಆಗಿಬಿಡ್ತೀವಿ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಸ್ಸಿನಲ್ಲಿ ಪ್ರಯಾಣ ಹೊರಟಂತಹ ಸಭಾ ಸಾವಿನ ಸಮೀಪಕ್ಕೆ ಸೆಳೆತಕ್ಕೆ ಸಿಗ್ತಾಳೆ. ತೀರಾ ಸಾವಿನ ಸಮೀಪದ ಸೆಳೆತಕ್ಕೆ ಸಿಗ್ತಾಳೆ. ಆದರೆ ಅವಳಲ್ಲಿ ತಕ್ಷಣಕ್ಕೆ ಅವಳ ಕರ್ತವ್ಯದ ಪ್ರಜ್ಞೆ ಜಾಗೃತ ಆಗುತ್ತೆ. ತನ್ನ ಜವಾಬ್ದಾರಿ ಏನು ಅನ್ನುವಂಥ ಅರಿವು ಬಂದ ತಕ್ಷಣ ಮಗನಿಗಾಗಿ ಬದುಕೇ ಮುಖ್ಯ ಅನ್ನೋದನ್ನು ನಿರ್ಧಾರ ಮಾಡ್ತಾಳೆ.
ಆ ವಾಸ್ತವತೆಯ ಅರಿವು ನಮಗೆ ಕಥೆಯಲ್ಲಿ ಮುಖ್ಯವಾಗಿ ಕಾಣುತ್ತೆ. ಮಗ ನಾಹಿದ್ನನ್ನು ಸದ್ಯಕ್ಕೆ ನಾನು ಅನಾಥನನ್ನಾಗಿ ಮಾಡಬಾರದು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ಯಾಕೆ ಅಂತ ಹೇಳಿದ್ರೆ, ನನ್ನಂತೆ ಪ್ರತಿ ಗಳಿಗೆಯಲ್ಲೂ ಅವನನ್ನು ಸಹಾಯಗೊಡೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತಾಳೆ. ಸತ್ತ ತಂದೆಗೆ ಅಲ್ಲಿಯವರೆಗೂ ಕೊರಗ್ತಾ ಇದ್ದಂತಹ, ತಂದೆಯ ಕಡೆಗೇ ಹೊರಟು ಬಿಡಬೇಕು ಅಂತ ಹೇಳ್ತಾ ಇದ್ದಂತಹ ಸಭಾ ಈಗ ಆತನಿಗೆ ಖುದಾ ಹಾಫಿಜ್ ಅಂತ ಹೇಳ್ತಾಳೆ. ಆ ಮೂಲಕ ಅವಳು ಬದುಕಿನ ಕಡೆಗೆ ಪ್ರಯಾಣ ಮಾಡ್ತಾಳೆ. ಖುದಾ ಹಾಫಿಜ್ ಅಂತ ಹೇಳಿದರೆ ದೇವರ ರಕ್ಷಣೆಯಲ್ಲಿ ನೀವು ಸುರಕ್ಷಿತವಾಗಿರಿ ಅಂತ. ಅಂದರೆ ನಾನೀಗ ಸದ್ಯಕ್ಕೆ ನಿಮ್ಮ ದಾರಿಯಿಂದ ದೂರ ಇದ್ದೀನಿ, ನಾನು ನನ್ನ ಬದುಕಿನ ಕಡೆಗೆ, ನನ್ನ ಜವಾಬ್ದಾರಿಯ ಕಡೆಗೆ ಮುಖ ಮಾಡಿದ್ದೀನಿ ಅನ್ನುವಂತಹ ಅರ್ಥವನ್ನು ನೀಡ್ತಾ ಹೋಗುತ್ತೆ. ಆ ಮೂಲಕ ಅವಳು ತನ್ನ ಮಗನಿಗಾಗಿ ಬದುಕಲೇಬೇಕು ಅನ್ನುವಂತಹ ದೃಢ ನಿರ್ಧಾರಕ್ಕೆ ಬರ್ತಾಳೆ. ಕಥೆಯಲ್ಲಿ ಆರಂಭದಲ್ಲೇ ಗೊಂಡಾರಣ್ಯ ಬರುತ್ತೆ, ಅದರ ಚಿತ್ರಣ ಬರುತ್ತೆ, ಆ ಕನಸಿನ ಲೋಕದ ವರ್ಣನೆ ಬರುತ್ತೆ. ಇವೆಲ್ಲ ಮನುಷ್ಯನ ಆಲೋಚನೆಗಳ ಸಂಕೀರ್ಣತೆಗೆ ಪ್ರತೀಕವಾಗಿ ನಿರೂಪಣೆಗೊಂಡಿರುವಂತಹ ಕಥೆಯ ಸನ್ನಿವೇಶವಾಗಿ ಕಾಣುತ್ತೆ. ಓದುವಾಗ ಒಂದು ಸ್ಪಷ್ಟ ಚಿತ್ರಣವನ್ನು ನಮಗೆ ಕಟ್ಟಿಕೊಡುತ್ತೆ. ಅದು ಬಾನು ಮುಷ್ತಾಕ್ ಅವರ ಕಥಾ ರಚನೆಯ ಸಾಮರ್ಥ್ಯ ಅಂತ ಹೇಳಿ ಗೊತ್ತಾಗತ್ತೆ. ಕಥೆಯಲ್ಲಿ ನಮಗೆ ಮುಖ್ಯವಾಗಿ ಕಾಣುವಂಥದ್ದು ಸರಳ ವಾಕ್ಯಗಳು, ಸಂಭಾಷಣೆಯ ರೂಪದ ಮಾತುಗಳು, ಜನಬಳಕೆಯಲ್ಲಿ ಇರುವಂತಹ ಗಾದೆಗಳ ಬಳಕೆ, ಇವೆಲ್ಲ ಬಹಳ ಅರ್ಥವತ್ತಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಸಾವು ಕಥೆ ಅನ್ನುವಂಥದ್ದು ಹೆಣ್ಣಿನ ಮಾನಸಿಕ ತುಮಲಗಳನ್ನು ಸ್ಪಷ್ಟವಾಗಿ ಹಿಡಿದಿಟ್ಟಿದೆ, ಹೇಳ್ತಾ ಇದೆ ಅನ್ನೋದು ಸತ್ಯ. ಆ ಸ್ಪಷ್ಟತೆಯನ್ನು ಹೇಳೋದಕ್ಕೆ ಭಾನು ಅವರು ಬಳಸ್ಕೊಳ್ಳುವಂಥ ಭಾಷೆ ಇದೆಯಲ್ಲ, ಆ ಭಾಷೆ ಬಹಳ ಮುಖ್ಯ ಆಗತ್ತೆ. ಮುಸ್ಲಿಂ ಸಮುದಾಯದ ಭಾಷೆಯ ಪದಗಳನ್ನು ಅವರ ಕಥೆಗಳು, ಈ ಕಥೆ ಅಂತಲ್ಲ, ಬೇರೆ ಬೇರೆ ಕಥೆಗಳಲ್ಲಿಯೂ ಕೂಡ ಅದನ್ನು ಅವರು ಸ್ಪಷ್ಟವಾಗಿ ಅರ್ಥವತ್ತಾಗಿ ಕನ್ನಡ ಭಾಷೆಯ ಜೊತೆಗೆ ಬೆರೆಸಿ ಬಳಸೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಈ ಕಥೆಯಲ್ಲೇ ತಗೊಳ್ಳೋದಾದರೆ ನಮಾಜ್ ಅನ್ನೋದು ಬರುತ್ತೆ, ಅಬ್ಬಾಜಾನ್, ಭಾಯಿ, ಅಮ್ಮಿ, ಖುದಾ ಹಾಫಿಜ್ ಇತ್ಯಾದಿ ಪದಗಳನ್ನೆಲ್ಲ ಗಮನಿಸ್ಬೋದು. ಇದ್ರ ಜೊತೆಗೆ ಇವರ ಕಥೆಗಳ ವಿಶೇಷ ಶಕ್ತಿ ಅಂತ ಹೇಳಿದ್ರೆ ಸರಳವಾದಂಥ ವಾಕ್ಯಗಳ ಬಳಕೆ ಮತ್ತು ಸಂಭಾಷಣೆಯ ರೂಪದ ಮಾತುಗಳು. ಇವುಗಳನ್ನು ಬಳಸ್ಕೊಂಡು ಕಥೆಯ ಚೌಕಟ್ಟನ್ನು ಗಟ್ಟಿ ಮಾಡೋದನ್ನು ನಾವು ಗಮನಿಸ್ಬೋದು. ಆಮೇಲೆ ಅವರು ಹಾಸನ ಸೀಮೆಯವರಾಗಿದ್ದರಿಂದ ಹಾಸನ ಸೀಮೆಯ ಜನಬಳಕೆಯಲ್ಲಿರುವಂತಹ ಮಾತಿನ ಶೈಲಿಯನ್ನೇ ಕಥೆಯ ಉದ್ದಕ್ಕೂ ಬಳಸ್ಕೊಂಡು ಹೋಗೋದನ್ನು ಕಾಣಬಹುದು. ಇದರ ಜೊತೆಗೆ ಗಾದೆ ಮತ್ತು ಒಗಟುಗಳನ್ನು ಕೂಡ ಬಳಸ್ಕೊಳ್ತಾರೆ. ಇವು ಯಾವುದೇ ಕಥೆ ಆದರೂ ಸರಿ, ಗಾದೆ, ಒಗಟು ಇತ್ಯಾದಿಗಳ ಬಳಕೆ ಕಥೆಯನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸುತ್ತೆ. ಕಾರ್ಯಕಾರಣ ಹೇಳುವಂತಹ ಅವರು ಬಳಸುವಂತಹ ಉದಾಹರಣೆಗಳಿದಾವಲ್ಲ, ಅವು ಕಥೆಯನ್ನು ನಿಜಕ್ಕೂ ಮನಸ್ಸಿಗೆ ಮುಟ್ಟೋ ಹಾಗೆ ಚಿತ್ರೀಕರಿಸುವಂಥ ಸಾಮರ್ಥ್ಯವನ್ನು ಪಡೆದಿದೆ ಅಂತಲೇ ಹೇಳ್ಬೋದು. ಹೀಗೆ ಕಥೆಯನ್ನು ಗಟ್ಟಿಯಾಗಿಸುವಂತಹ ಅನೇಕ ಸಂಗತಿಗಳು ನಮಗೆ ಕಥೆಯಲ್ಲಿ ಉದಾಹರಣೆಯಾಗಿ ಸಿಗೋದನ್ನು ನಾವು ಗಮನಿಸಬಹುದು. ಬಾನು ಮುಷ್ತಾಕ್ ಅವರ ಸಾವು ಕಥೆಗೆ ಸಂಬಂಧಿಸಿದ ಹಾಗೆ ನಾವು ಓದಬಹುದಾದ ಇತರೆ ಲೇಖಕರ ಬರವಣಿಗೆಗಳಲ್ಲಿ ಮುಖ್ಯವಾಗಿ ಗಮನಿಸಬಹುದಾದ್ದು ಅಂತ ಹೇಳಿದರೆ, ಬದುಕು ಮುಖ್ಯ, ಹುಟ್ಟಿದ ಮೇಲೆ ಬದುಕಿರುವವರೆಗೂ ಬದುಕನ್ನು ಸಾರ್ಥಕವಾಗಿ ಬಾಳಬೇಕು ಅಂತ ಹೇಳಿ ತಿಳಿಸುವಂತಹ ಶಿವರಾಮ ಕಾರಂತರ ಬಾಳ್ವೆ ಸ್ವೀಕಾರಕ್ಕಿದೆ, ನಿರಾಕರಣೆಗಲ್ಲ ಅನ್ನುವಂಥ ಲೇಖನ. ಬಹುಶಃ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಓದುವ ಅಭ್ಯಾಸವನ್ನು ಬೆಳೆಸುವಂತಹ ಲೇಖನ ಇದು. ಮತ್ತು ಬದುಕಿಗೆ ಬೇಕಾದಂತಹ ಅತ್ಯುತ್ತಮ ಮಾಹಿತಿಯನ್ನು ಒದಗಿಸುವಂಥ ಲೇಖನ. ಈ ಲೇಖನವನ್ನು ಕತೆಗೆ ಪೂರಕವಾಗಿ ನಾವು ಓದ್ಕೊಳ್ಬಹುದು. ಇದರ ಜೊತೆಗೆ ಸಾವನ್ನು ಕುರಿತು ಎಲ್ಲೂ ಮಾತನಾಡ್ತಿದ್ರು, ಮನಸ್ಸಿನ ತಳಮಳಗಳನ್ನು ಹಿಡಿದಿಡುವಂತಹ ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿ ಅನ್ನುವಂತಹ
ಕವನವನ್ನು ಕೂಡ ಈ ಕಥೆಗೆ ಪೂರಕವಾಗಿ ನಾವು ಗಮನಿಸಬಹುದಾಗಿದೆ. ಇದರ ಈ ಈ ಅಧಿವೇಶನಕ್ಕೆ ಸಂಬಂಧಿಸಿದಂಗೆ ಕೆಲವು ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ನಿಮ್ಮ ಮುಂದಿವೆ, ಉತ್ತರಗಳು ಕೂಡ ಇವೆ. ಅವುಗಳನ್ನು ಗಮನಿಸಿ. ಜೊತೆಗೆ ಈ ಅಧಿವೇಶನಕ್ಕೆ ಪೂರಕವಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಷಯ ವಿಶ್ವಕೋಶ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿಗದಿತ ಪಠ್ಯಪುಸ್ತಕ ಮತ್ತು ಬಾನು ಮುಷ್ತಾಕ್ ಅವರ ಮೂಲ ಕಥೆಯನ್ನು ಪರಾಮರ್ಶನಗಾಗಿ ಗಮನಿಸಬಹುದಾಗಿದೆ. ವಂದನೆಗಳು.